ನನಗೂ ಸಹಾಯ ಆಗುತ್ತೆ, ನಿಮಗೂ ಟೈಮ್ ಪಾಸ್ ಆಗುತ್ತೆ. ಒಪ್ಕೊಳ್ಳಿ ಅತ್ತೆ. ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ನೀವು ಒಪ್ಕೋತಿದ್ದೀರಾ, ಕೆಲ್ಸ ಮಾಡ್ತಿದ್ದೀರಾ ಅಷ್ಟೇ. ನೀವ್ ಯಾವಾಗಿಂದ ಡ್ಯೂಟಿಗೆ ಜಾಯಿನ್ ಆಗ್ಬೇಕು ಅಂತ ನಾನ್ ಹೇಳ್ತೀನಿ, ಓಕೆನಾ? ಅಲ್ಲ ಅತ್ತೆ, ಸುರಭಿ, ನಾನೇನು ಕೇಳಿಸ್ಕೊಂಡಿಲ್ಲ, ನಾವೇನು ಹೇಳಿಲ್ಲ, ಓಕೆನಾ? ಬಾಯ್ ಅತ್ತೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನು ಕೆಂಚ ಈ ತರ ಏದುಸರು ಬಿಟ್ಕೊಂಡ್ ಬರ್ತಾ ಇದೆಯಲ್ಲ? ಯಜಮಾನ್ರೆ, ಒಂದು ವಿಷಯ ಹೇಳ್ಬೇಕಾಗಿತ್ತು. ಸಾಕಷ್ಟು ಸಲ ಫೋನ್ ಮಾಡಿದೆ, ಅವ್ರು ಇಶ್ಯೂ ಮಾಡ್ಲಿಲ್ಲ, ಅದಕ್ಕೆ ಬಂದೆ. ಯಾಕೋ, ಏನಾದ್ರೂ ಸಮಸ್ಯೆನಾ? ಅದು ಅದು ಇಲ್ಲಿ ಇಲ್ಲಿ ಮೊದಲು ಕೂತ್ಕೊಂಡು ಸುಧಾರಿಸ್ಕೋ, ಆಮೇಲೆ ನಿಧಾನವಾಗಿ ವಿಚಾರ ಹೇಳು. ಅಬ್ಬಾ, ಈಗ ಸ್ವಲ್ಪ ಸಮಾಧಾನ ಆಯ್ತು ಯಜಮಾನ್ರೆ. ಆಯ್ತು ಕೆಂಚಪ್ಪ, ಈಗ ವಿಷಯ ಏನಪ್ಪ? ಇವತ್ತು ನಾನು ಮಹಾದೇವಪ್ಪ ಸೂರ್ಯ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ವಿ. ಅಲ್ಲಿ ಅವ್ರಿಗೆ ಯಾವುದೋ ಒಂದು ಫೋನ್ ಬಂತು. ನನಗನ್ಸುತ್ತೆ ಅದು ಮಧುಸೂದನ್ ಅವ್ರದೇ ಅಂತ. ಯಜಮಾನ್ರೆ, ಇವತ್ತವರು ಭೇಟಿ ಆಗ್ತಾರೆ ಅಂತ ಅನ್ಸುತ್ತೆ. ನೀವು ಈ ಕೂಡಲೇ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು ಯಜಮಾನ್ರೆ. ಇಲ್ಲ ಅಂತಂದ್ರೆ ಸೂರ್ಯಮಣಿ ನಮ್ಮ ಕೈ ತಪ್ಪು ಹೋಗುತ್ತೆ. ಛೆ, ಎಂಥ ಸಮಯದಲ್ಲಿ ಬಂದು ಈ ವಿಚಾರ ಹೇಳ್ತಾ ಇದೀಯಲ್ಲ? ಸರಿಯಾದ ಸಮಯಕ್ಕೆ ಮುನಿದ್ರೆ ಬೇರೆ ಇಲ್ಲ. ಯಜಮಾನ್ರೆ, ಯಾವುದಕ್ಕೂ ಮಧುಸೂದನ್ ಅವರದೇ ಫೋನ್ ಅಂತ ಅನುಮಾನ ಇದೆ. ಹುಡುಗರ್ನ ಅವ್ರನ್ನ ಹಿಂದೆ ಬಿಟ್ರೆ ಎಲ್ಲ ವಿಚಾರ ಗೊತ್ತಾಗುತ್ತೆ. ಛೆ, ಆ ಗರುಡ ಎಲ್ಲಿ ಹಾಳಾಗೋದ್ನೋ ಏನೋ.